JBL 12-inch subwoofer ನೋಡೋಣ. 1500 ಬ್ಯಾಟ್ಸ್ ಫ್ರೆಂಡ್ಸ್. ಇದು ಇಂಟ್ರೊಡಕ್ಷನ್ ಸ್ಟಿಕ್ಕರ್ ನೋಡ್ಕೊಳ್ಳಿ, ಡೀಟೇಲ್ಸ್ ಎಲ್ಲ ಇದೆ. ಆಲ್ರೆಡಿ ಓಪನ್ ಮಾಡಿದ್ದೀನಿ, ಒರಿಜಿನಲ್ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಬುಕ್ಸು, ಇದರಲ್ಲಿ ಫ್ರೀಕ್ವೆನ್ಸಿ, ರೆಸ್ಪಾನ್ಸು, ವಾರಂಟಿ ಕಾರ್ಡು ಮತ್ತು ಸ್ಟಿಕ್ಕರ್ಸು, ಸಿಲಿಕಾನ್ಸು ಎಲ್ಲ ಕೊಟ್ಟಿದ್ದಾರೆ. ಬುಕ್ಕು ಇದು ಯಾವ ರೀತಿ ಕನೆಕ್ಷನ್ ಮಾಡ್ಕೊಳ್ಳೋದು ಅಂತ ಕೊಟ್ಟಿದ್ದಾರೆ. ಇದು ಬಾಕ್ಸ್ ಟೈಪು, ಸೈಜು ಗೀಜೆಲ್ಲ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಫ್ರೀಕ್ವೆನ್ಸಿ ರೆಸ್ಪಾನ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೀಲ್ ಟೈಪು, ಪೋರ್ಟ್ ಟೈಪು, ಇದು ವಾರಂಟಿ ಕಾರ್ಡು. ಒನ್ ಇಯರ್ ವಾರಂಟಿ ಇರುತ್ತೆ. ಇದೇನಿದು ಚೈನಾ ಭಾಷೆಯಲ್ಲಿ ಇದೆ, ಏನು ಅರ್ಥ ಆಗ್ತಾ ಇಲ್ಲ. ಎರಡು ಸ್ಟಿಕ್ಕರು, ಇದು ಸಿಲಿಕಾನ್ ಟಿಪ್ಸು, ನೀವು ಸಬ್ಬೂಪರ್ ಬಾಕ್ಸ್ನೊಳಗಡೆ ಹಾಕೊಳ್ಳೋಕ್ಕೆ. ಮೇನಾಗಿ ಸಬ್ಬೂಪರ್ ನೋಡೋಣ. JBL 1500 ಅಂತ ಕರೆಕ್ಟಾಗಿ ಬರುತ್ತೆ. ಡೆಸ್ಟ್ ಕ್ಯಾಪ್ ನೋಡಿ ಯಾವ ರೀತಿ ನೀಟಾಗಿದೆ, ಮತ್ತು ಟ್ಯೂಬು, ಡಯಾಫ್ರಾಮ್ ಎಲ್ಲ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಡೆಸ್ಟ್ ಕ್ಯಾಪ್ದು ಯಾವ ರೀತಿ ಹಾರ್ಡ್ ಆಗಿದೆ ನೋಡಿ, ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗಲ್ಲ. ಡೂಪ್ಲಿಕೇಟ್ ಆದರೆ ಪ್ಲಾಸ್ಟಿಕ್ ಟೈಪು. ನೋಡಿ ಹಿಂದ್ಗಡೆ ಸೀರಿಯಲ್ ನಂಬರು ಮತ್ತು ಹರ್ಮನ್ದು ಬ್ರ್ಯಾಂಡ್ದು QR ಕೋಡು. ಒಳಗಡೆ ನೋಡಿ ಜಾಲ್ರಿ ಮತ್ತು ಹರ್ಮನ್ ಸ್ಟಿಕ್ಕರು, ಸೀರಿಯಲ್ ನಂಬರು, ಹರ್ಮನ್ QR ಕೋಡ್. ಅದು ಸ್ಕ್ಯಾನ್ ಮಾಡಿಬಿಟ್ಟು ಗ್ರಿಲ್ಲು ಒಳಗಡೆ ಡೆಸ್ಟ್ ಹೋಗ್ಬಾರ್ದು ಅಂತ. ಡಬಲ್ ಮ್ಯಾಗ್ನೆಟು, ಫಿನಿಶಿಂಗ್ ಎಲ್ಲ ನೀಟಾಗಿದೆ. ಕನೆಕ್ಷನ್ ಸಾಕೆಟು, ಒಳಗಡೆ ಸ್ಪೈಡರ್ ನೋಡಿ ಯಾವ ರೀತಿ ಫಿನಿಶಿಂಗ್ ನೀಟಾಗಿ ಬಂದಿದೆ. ತುಂಬ ಹಾರ್ಡ್ ಆಗಿದೆ. ಡೂಪ್ಲಿಕೇಟ್ ಆದರೆ ಸ್ವಲ್ಪ ಡಿಮ್ ಆಗಿ ಬರುತ್ತೆ. ಇದು QR ಕೋಡು. ಗೂಗಲಲ್ಲಿ ಯಾವ ರೀತಿ ಚೆಕ್ ಮಾಡೋದಂತ ನೋಡ್ಕೊಬರೋಣ ಬಲ್ಲಿ. ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡ್ಕೊಳ್ಳಿ.